ಯಾರಿಗೂ ರೋಗ ರುಜಿನಗಳು ಬರೋದಿರಲಿ. ನನಗೆ ಯಾರೋ ಒಬ್ರು ಕೇಳಿದ್ರು, ಡಾಕ್ಟ್ರೇ ನಮ್ಗೇನು ಬರೆದಿರಿ, ನಿಮ್ಗೇನು ಕೆಲಸ ಅಂದರು. ಅಪ್ಪ, ನಮ್ಮ ಪ್ರೇಯರ್ ಆದಮೇಲೂ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಭಗವಂತ ಕೊಟ್ಟಿರೋ ವಿದ್ಯೆಯಿಂದ ನಿಮ್ಮನ್ನು ಕೊಡಿಸ್ತೀವಪ್ಪ. ಅದಕ್ಕೆ ನೀವು ನಂಬಿ. ನಾನು MBBS ಸ್ಟೂಡೆಂಟ್, ಗೌರ್ಮೆಂಟ್ ಮೆಡಿಕಲ್ ಬಳ್ಳಾರಿ 75ರಲ್ಲಿ ಇದ್ದಾಗ ನಿಜವಾಗ್ಲೂ ಈ ಪದಕ್ಕೆ ವೈದ್ಯ ನಾರಾಯಣೋ ಹರಿ ಅನ್ನೋ ಪದಕ್ಕೆ ಗೌರವ ಇತ್ತು. ಇವತ್ತು ನಮ್ಮ ತಪ್ಪೋ ಜನಗಳ ತಪ್ಪೋ ಗೊತ್ತಿಲ್ಲ, ಅದಕ್ಕೆ ಬೆಲೆ ಕಡಿಮೆ ಆಗೋಗಿದೆ. ಅದಕ್ಕೆ ನಾನು ಇವತ್ತು ಏನು ಹೇಳ್ತೀನಿ ಅಂದರೆ, ನಾನು ಪಬ್ಲಿಕ್ ಭಾಷಣ ಮಾಡೋಗಪ್ಪ, ನಾನು ನಾರಾಯಣ ಅಲ್ಲ ಆಂಜನಪ್ಪ, ವೈದ್ಯ ನಾರಾಯಣೋ ಹರಿ ಅನ್ಬೇಡ, ರೌಟ್ ಹೆಚ್ಚು ಕಮ್ಮಿ ಅದ ನನ್ನ ಬಟ್ಟೆ ಹರಿಬೇಡ ಅಂತ ಹೇಳ್ತೀನಿ. ಇದು ನಮ್ಮ ಮನವಿ. ಪ್ರಸಿದ್ಧ ಮುದ್ದು ಮೊಗದ ಚೆಲುವ ನಟ, ನಾನು ಬಹಳ ಇಷ್ಟಪಡ್ತಾ ಇದ್ದ ನಟ, ಧಾರಾವಾಹಿಗಳ ಸುಪ್ರಸಿದ್ಧ ಕಲಾವಿದ ನಮ್ಮ ವಿಜಯ್ ಕುಮಾರ್ ಸರ್. ಹೌದು ಸರ್, ಕಣ್ಣಿನ ವೈದ್ಯರು ಸರ್. 2000s ನಾನು ಧಾರಾವಾಹಿಗಳು ನೋಡ್ತಿದ್ದೆ. ಹಾಗೆ ಹೇಗಿದ್ರೆ ಈಗಲೂ ಹಾಗೆ ಇದೆ. ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್. ಹೇಳ್ತಾ ಇದ್ದೀನಲ್ಲಪ್ಪ, ಆಮೇಲೆ ಬನ್ರಿ ಅಂತ. ಇವತ್ತು ನಾವು ನಮ್ಮ ಡಾಕ್ಟರ್ 24/7 ಅನ್ನೋ ಒಂದು ಫೀಚರ್ ಫಿಲಮ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಬೇಕು ಅಂತಿದ್ದೀವಿ. ಈ ಒಂದು ಸಿನಿಮಾನ ನಾವು ಭಾಳ ಹಿಂದೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಮುಂದೂಡ್ತಾ ಹೋಯಿತು. ಆದರೆ ಈಗ ಒಂದು ಸ್ವಲ್ಪ ಕಾಲ ಕೂಡ ಬಂದಿದೆ. ನಮ್ಮ ಆಕಾಶ್ ಮೆಡಿಕಲ್ ಕಾಲೇಜಿನ ಕೆಲವರು ಪ್ರೊಫೆಸರ್ಸು, ಫ್ಯಾಕಲ್ಟಿ ಎಲ್ಲ ಸೇರಿಕೊಂಡು ಈ ಒಂದು ಸಿನಿಮಾನ ಮಾಡಿದ್ದೀವಿ. ಡಾಕ್ಟರ್ 24/7 ಅದು. ಅದೇನೇ ಹೇಳೋದು ನೋಡಿ. 24/7 ಅಂದರೆ ಇಟ್ ಈಸ್ ಎಮರ್ಜೆನ್ಸೀಸ್. ಸೊ ಇವಾಗ ಎಮರ್ಜೆನ್ಸಿ ರೂಮಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾರೆ ಡಾಕ್ಟರ್ಸು, ಪೇಷಂಟ್ಸ್ಗೆ ಯಾವ್ಯಾವ ಥರ ತೊಂದರೆ ಆಗುತ್ತೆ. ಸೊ ಅದ್ರ ಬಗ್ಗೆ ಇದು ಫಿಲಮ್. ಅದಕ್ಕೋಸ್ಕರ ಟೈಟಲ್ ನಾನು 24/7 ಅಂತಲೇ ಇಟ್ಟಿದ್ದೀವಿ. ಸೊ ಈ ಫಿಲಮಲ್ಲಿ ಏನು ವಿಭಿನ್ನವಾಗಿದೆ ಅಂದರೆ, ಭಾಳಷ್ಟು ಜನ ಬ್ಯುಸಿ ಕನ್ಸಲ್ಟೆಂಟ್ಸು, ಬ್ಯುಸಿ ಡಾಕ್ಟರ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಡಾಕ್ಟರ್ ಅಂಜನಪ್ಪ ಸರ್ ಅಷ್ಟೇ. ಅವರು ಟೈಮ್ ಸಿಗೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತು. ಅದು ಸಾರೂ ಬಿಡು ಮಾಡ್ಕೊಂಡು ಬಂದು ಇದರಲ್ಲೊಂದು ಮೇಜರ್ ರೋಲ್ ಮಾಡಿದ್ದಾರೆ. ಸೊ ನಾವು ಹೌದು ಸರ್ ಆ್ಯಕ್ಟ್ ಮಾಡಿದ್ದಾರೆ ಈ ಫಿಲಮಲ್ಲಿ. ಅವಕಾಶ ಕೊಟ್ಟರು ಸರ್, ನೀವು ಬಂದಿದ್ದೆ. ವಿಜಯ್ ಕುಮಾರ್ ಅವರು ಬರೀ ಡಾಕ್ಟರ್ ಅಲ್ಲ, ಈಸ್ ಅನ್ ಆಕ್ಟರ್. ನೀವು ಬಹಳ ಖುಷಿಯಾಗಿದ್ದು ಅಂದರೆ, ನೀವು ಅವ್ರನ್ನ ಗುರ್ತು ಹಿಡಿದ್ರಿ, ಅವ್ರು ನಮ್ಮನ್ನು ಗುರ್ತು ಹಿಡಿದ್ರು. ಅವ್ರನ್ನ ಮೊನ್ನೆನೇ ಬರೋ ಕೇಳಿದ್ರು, ಪರಮೇಶ್ ಬಂದಾಗ ನಾವು ಬರ್ತೀವಿ ಅಂತ. ಇವತ್ತು ನಿಮ್ಮಿಬ್ಬರು ಪರಿಚಯ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಅಂಜನಪ್ಪ ಸರು ಎಲ್ಲರೂ ಒಳ್ಳೆ ವೈದ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಅವರು ಒಳ್ಳೆ ಕಲಾವಿದರು ಕೂಡ. ಹಿ ಡಸ್ ವೆರಿ ಗುಡ್ ಜಾಬ್. ಭಾಳ ಸೂಕ್ಷ್ಮವಾದ ಒಂದು ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದಾರೆ ಅದನ್ನು. ಸೊ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಹಿಮ್ ಫಾರ್ ದ್ಯಾಟ್. ಇವಾಗ ಈ ಫಿಲಮಲ್ಲಿ ಇನ್ನೇನು ಅಂದರೆ, 100ಕ್ಕೂ ಹೆಚ್ಚು ಜನ ವೈದ್ಯರು ಮತ್ತು ಜೂನಿಯರ್ ಡಾಕ್ಟರ್ಸು ವರ್ಕ್ ಮಾಡಿದ್ದಾರೆ ಈ ಫಿಲಮಲ್ಲಿ. ನರ್ಸಿಂಗ್ ಸ್ಟಾಫು ಎಲ್ಲ ಸೇರ್ಕೊಂಡು ಮಾಡಿರೋಂಥ ಒಂದು ಫಿಲಮ್. ಸೊ ಇದು ಬರೀ ನಮ್ಮ ಕನಸು ಮಾತ್ರ ಅಲ್ಲ, ನೂರಾರು ಜನ ವೈದ್ಯರ ಕನಸು. ಯಾಕಂದರೆ ನಾವು ಇದರಲ್ಲಿ ವೈದ್ಯರ ಸಮಸ್ಯೆಗಳೇನು ಅನ್ನೋದನ್ನು ತಿಳಿಸೋದಕ್ಕೆ ನೋಡಿದ್ದೀವಿ. ಇವಾಗೆಲ್ಲ ನೋಡಿದ್ದಾರೆ, ಡಾಕ್ಟರ್ಸ್ ಕಷ್ಟಪಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಅದ್ರ ಹಿಂದೆ ಅವ್ರಿಗಿರೋ ಒಂದು ನೋವು, ಅವ್ರಿಗೇನು ಸ್ಟ್ರಗಲ್ಸು, ಅವ್ರದ್ದೇನು ಇದು ಚಾಲೆಂಜಸ್ಸು, ಅದನ್ನು ನಾವಿಲ್ಲಿ ಹೈಲೈಟ್ ಮಾಡಿದ್ದೀವಿ. ಆಮೇಲೆ ಈ ಫಿಲಮ್ಗೆ ನಾನು ಭಾಳ ಹೆಮ್ಮೆಯಿಂದನೇ ಹೇಳ್ಕೊಬೋದು. ಇವಾಗ ರಾಷ್ಟ್ರ ಮಟ್ಟದ ಒಂದು ಅವಾರ್ಡ್ ಕೂಡ ಬಂದಿದೆ. ನ್ಯಾಷನಲ್ ಲೆವೆಲ್ ಅವಾರ್ಡು ಫಾರ್ ಬೆಸ್ಟ್ ಫಿಲಮ್ ವಿತ್ ಬೆಸ್ಟ್ ಸೋಷಿಯಲ್ ಇಂಪ್ಯಾಕ್ಟ್ ಅಂತ. ಬೆಸ್ಟ್ ಸೋಷಿಯಲ್ ಇಂಪ್ಯಾಕ್ಟ್ ನ್ಯಾಷನಲ್ ಲೆವೆಲ್ ಅವಾರ್ಡ್. ಓಕೆ, ನ್ಯಾಷನಲ್ ಲೆವೆಲ್ ಅವಾರ್ಡ್ ಒಂದು ಸಿಕ್ಕಿದೆ ಇದಕ್ಕೆ. ಸೊ ಅವಾರ್ಡ್ ವಿನ್ನಿಂಗ್ ಫಿಲಮ್ ಇದು. ಇದನ್ನು ನಾವು ಭಾಳ ರಿಸರ್ಚ್ ಮಾಡಿ, ಭಾಳ ಸೂಕ್ಷ್ಮವಾಗಿ ಎಷ್ಟು ಹೇಳಬೇಕೋ ಎಷ್ಟು ಹೇಳಬಾರ್ದು ಅಂತ ಭಾಳ ವಿಚಾರ ಮಾಡಿ ಇದನ್ನು ಮಾಡಿದ್ದೀವಿ. ಇವಾಗ ಸೆನ್ಸಾರ್ ಬೋರ್ಡು ಕ್ಲಿಯರೆನ್ಸ್ ಎಲ್ಲ ಆಗಿದೆ. ಈ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಾಯಿದೆ. ಮೋಸ್ಟ್ ಪ್ರಾಬ್ಲಿ ಬೈ 25th ಸೆಪ್ಟೆಂಬರ್ 25th ಅಂತ ನಾವು ಅಂದ್ಕೊಂಡಿದ್ದೀವಿ ರಿಲೀಸ್ ಡೇಟು. ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ ಈ ಫಿಲಮು. ಸೊ ನಮಗೆ ಏನಂದರೆ, ಇದು ಟೋಟಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫಿಲಮ್ ಅಲ್ಲ, ಆಯಿತಾ. ಅಂದರೆ ಕಮರ್ಷಿಯಲ್ ಆಸ್ಪೆಕ್ಟ್ ಡೆಫಿನೆಟ್ಲಿ ಇದೆ. 3 ಸಾಂಗ್ ಇದೆ, 2 ಫೈಟ್ ಇದೆ, ಆಮೇಲೆ ಒಳ್ಳೆ ತಾರಾಗಣನೂ ಕೂಡ ಇದೆ. ಸೊ ನಮ್ಗೆ ಏನಂದರೆ, ಜನ ಒಂದು ಸದಭಿರುಚಿಯ ಚಿತ್ರವನ್ನು ಚಿತ್ರರಂಗಕ್ಕೆ ಬಂದು ನೋಡಲಿ, ಚಿತ್ರಮಂದಿರಕ್ಕೆ ಬಂದು ನೋಡಲಿ ಅನ್ನೋ ಒಂದು ಉದ್ದೇಶ ನಮ್ಮದು. ಸೊ ನಾವು ಕೇಳ್ಕೊಳ್ಳೋದು ಈ ಕಲಾ ಮಾಧ್ಯಮದ ಮೂಲಕ ಏನು ಅಂದರೆ, ಈ ಸದಭಿರುಚಿಯ ಚಿತ್ರಣಗಳನ್ನು ನೀವು ಪ್ರೋತ್ಸಾಹಿಸಿ, ಒಂದು ಸ್ವಲ್ಪ ಬೆಂಬಲಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಈ ಮೂಲಕ. ನನಗೆ ಗೊತ್ತು ಇದು ಅಂಥ
ಭಾಳ ದೊಡ್ಡ ಬಡ್ಜೆಟ್ ಫಿಲಮ್ ಅಂತ ಏನು ಹೇಳ್ಕೊಳಕ್ಕಾಗಲ್ಲ. ಬಾಹುಬಲಿ ತರ ಅಲ್ಲ, ಅದು ಖಂಡಿತ ಅಲ್ಲ ಸರ್. ಬಟ್ ಕಂಟೆಂಟಲ್ಲಿ ಬಾಹುಬಲಿ ಟಾಕ್ಸಿಕ್ ತರ ಅಲ್ಲ. ಆ ಥರ ಇಲ್ಲ ಸರ್. ಇದು ಒಂದು ಏನಂದರೆ ಒಂದು ಇಂಟಲೆಕ್ಚುಯಲ್ಲು ಒಳ್ಳೆ ಸ್ಟೋರಿ ಇರುವಂಥ ಒಂದು ಸಿನಿಮಾ ಅಂತ ನಾವೆಲ್ಲ ಅಂದ್ಕೊಂಡು ನಾವು ಇದನ್ನು ಮಾಡಿದ್ದೀವಿ. ಇದನ್ನು ತಾವೆಲ್ಲ ನೋಡಿ ಚಿತ್ರಮಂದಿರದಲ್ಲಿ ನೋಡಿ ಸಹಕರಿಸಬೇಕು, ಇದನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆ ಈ ಸಿನಿಮಾ ನೋಡಿ, ತಾವು ವೈದ್ಯರೇ, ನಟರು ಟೈಮಿಂದ ಆಕ್ಟ್ ಮಾಡ್ತಿದ್ರಿ, ಲಕ್ಷಾಂತರ ಜನ ತಮ್ಮ ನೋಡಿದ್ದಾರೆ. ಸೊ ಆದರೆ ವೈದ್ಯರು ವೃತ್ತಿಯಲ್ಲಿ ನೀವು ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಇದನ್ನ? ಅಲ್ಲ, ಏನಂದರೆ ಈ ಥರ ವಿಷಯಗಳನ್ನ ನಾವು ದಿನ ನೋಡ್ತಾ ಇರ್ತೀವಿ ನ್ಯೂಸ್ ಪೇಪರಲ್ಲಿ. ಇವಾಗ ಕೆಲವೆಲ್ಲ ಇನ್ಸಿಡೆಂಟ್ಸ್ನ ನಾವು ಈ ಫಿಲಮಲ್ಲಿ ತೋರಿಸಿದ್ವಿ. ವೈದ್ಯರ ಮೇಲೆ ಹಲ್ಲೆ, ವೈದ್ಯರ ಮೇಲೆ ಹಲ್ಲೆ, ಅಸಾಲ್ಟ್ ಆನ್ ಡಾಕ್ಟರ್ಸ್, ಮೆಡಿಕಲ್ ಲೀಗಲ್ ಕೇಸ್. ತುಂಬ ಸೆನ್ಸಿಟಿವ್ ಇಶ್ಯೂ ಅದು. ಕೆಲವರೆಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ, ಆಮೇಲೆ ಅದನ್ನ ಹಾಗೆ ಮುಚ್ಚೋದಕ್ಕೂ ನೋಡ್ತಾರೆ. ಬಟ್ ಆ ಥರ ಸನ್ನಿವೇಶಗಳು ಬಂದಾಗ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು, ಯಾವ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ, ಅದನ್ನು ಒಂದು ಕಡೆ ಹೈಲೈಟ್ ಮಾಡಿದ್ವಿ. ಆಮೇಲೆ ಇನ್ನೊಂದೇನೆಂದರೆ ಈ ಬ್ರೈನ್ ಡ್ರೈನ್ ಅಂತೀವಲ್ಲ, ಬ್ರೈನ್ ಡ್ರೈನ್ ಅಂದರೆ ಈ ವೈದ್ಯರು ಕೆಲವರೆಲ್ಲ ಭಾಳ ಟ್ಯಾಲೆಂಟೆಡ್ ಇರ್ತಾರೆ, ಅವ್ರಿಗಿಲ್ಲ ಅವಕಾಶ ಸಿಗೋದಿಲ್ಲ. ಸೊ ಅವರು ಅಬ್ರಾಡ್ ಹೋಗ್ತಾರೆ. ನನ್ನ ಕ್ಲಾಸ್ಮೇಟ್ಸ್ ಎಷ್ಟು ಜನ ಸರ್ ಸ್ಟೂಡೆಂಟ್ಸೇ ಕೂಡ ದೇ ಹ್ಯಾವ್ ಗಾನ್ ಅಬ್ರಾಡ್, ಯಾಕಂದರೆ ಅವ್ರಿಗೆ ಇಲ್ಲಿ ಸಿಗಲಿಲ್ಲ ಅವಕಾಶ. ಆಯಿತಾ, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸೀಟ್ಗಳು ಸಿಗೋಲ್ಲ, ಇಲ್ಲಿ ಕನ್ಸಲ್ಟೇಷನ್ಗೆ ಸರಿಯಾಗಿ ವ್ಯವಸ್ಥೆ ಸಿಗೋಲ್ಲ. ಸೊ ಅವರೆಲ್ಲ ಆಚೆ ಕಡೆ ಹೋಗಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ತೋರಿಸಿದ್ದೀವಿ. ಅದನ್ನು ಹೇಗೆ ತಡೆಗಟ್ಬೋದು, ಅದನ್ನು ಹೇಗೆ ಕೌಂಟ್ರ್ ಮಾಡ್ಬೋದು ಅಂತ ಅದೊಂದು ವಿಷಯನ ಇಲ್ಲಿ ನಾವು ಹೈಲೈಟ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಅಂದರೆ ಸಂಶೋಧನೆ, ಇಟ್ಸ್ ಅಬೌಟ್ ರಿಸರ್ಚ್. ಕೆಲವೆಲ್ಲ ರಿಸರ್ಚು ಯಾವ ರೀತಿಯಲ್ಲಿ ಆಗ್ತಾ ಇರುತ್ತೆ ಅಂದರೆ ಇಟ್ ಈಸ್ ಫಂಡೆಡ್ ಬೈ ಸಮ್ ಬಿಗ್ ಟೈಮ್ ಫಾರ್ಮಾಸ್, ಆ ಥರ ನಿಮಗೂ ಗೊತ್ತಿರ್ಬೋದು. ಸೊ ಅದಕ್ಕೋಸ್ಕರ ಇಟ್ ಈಸ್ ನಾಟ್ ವೆರಿ ಸೇಫ್. ಕೆಲವೆಲ್ಲ ಅದನ್ನು ಹಾಗೆ ಪುಷ್ ಮಾಡೋಕ್ಕೆ ನೋಡ್ತಾರೆ, ಇದನ್ನು ಡಾಟಾನ ಆಲ್ಟರ್ ಮಾಡೋಕ್ಕೆ ನೋಡ್ತಾರೆ. ಸೊ ಅದನ್ನು ನಾವಿಲ್ಲಿ ಒಂದು ರೀತಿಲಿ ಡೀಲ್ ಮಾಡಿದ್ದೀವಿ. ಕಂಟ್ರೋಲ್ ಓವರ್ ರಿಸರ್ಚ್. ಅದು ವಿ ಹ್ಯಾವ್ ಬೀನ್ ವೆರಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಓಪನ್. ನಾವು ಬರೀ ನಮ್ಮ ಡಾಕ್ಟರ್ಸೇ ಸರಿ, ಅವ್ರು ಸರಿ ಇಲ್ಲ ಅಂತೇನು ಹೇಳೋಕ್ಕೆ ಹೋಗ್ತಾ ಇಲ್ಲ, ಇದ್ದಂಗೆ ಹೇಳಿದ್ದೀವಿ. ಅದು ಹೇಗಿದೆಯೋ ಹಾಗೆ ತೋರಿಸಿದ್ದೀವಿ ಈ ಸಿನಿಮಾಲಿ. ಅದು ಸರಿನೋ ತಪ್ಪೋ ಅದು ನಾವು ಜನರಿಗೆ ಬಿಡ್ತಾ ಇದ್ದೀವಿ, ಅವರೇ ಡಿಸೈಡ್ ಮಾಡಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವರೇ ಡಿಸೈಡ್ ಮಾಡಿ. ಬಟ್ ಇದು ಯಾವುದು ಮುಚ್ಚುಮರೆ ಇಲ್ಲ. ಇಟ್ಸ್ ಬೀನ್ ಅ ವೆರಿ ಆನೆಸ್ಟ್ ಅಪ್ರೋಚ್ ದಟ್ ವಿ ಹ್ಯಾಡ್ ಆ್ಯಂಡ್ ಆನೆಸ್ಟ್ ಪೊಟ್ರೇಯಲ್ ಆಫ್ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್. ಸೊ ಆ ರೀತಿಯಲ್ಲಿ ಇದು ಹಾಸ್ಪಿಟಲ್ ಬೇಸ್ಡ್ ಫಿಲಮ್ಮು ಬಹಳ ದಿವಸಗಳಿಂದ ಬಂದಿಲ್ಲ. ಟೋಟಲಿ ಔಟ್ ಆ್ಯಂಡ್ ಔಟ್ ಹಾಸ್ಪಿಟಲ್ ಫಿಲಮ್ಮು. ನನಗೆ ಗೊತ್ತಿರೋಂಗೆ ಬಂಧನ ನೋಡಿದಿರಲ್ಲ, ಅದು ಹಾಸ್ಪಿಟಲ್ ಬೇಸ್ಡ್ ಫಿಲಮ್. ಅದು ಕ್ಲಾಸಿಕ್, ಒನ್ ಆಫ್ ಮೈ ಫೇವ್ರೇಟ್ಸ್. ಆ ಒಂದು ಮೋಡಲ್ಲಿ, ಆ ಒಂದು ಜಾನರಿಗೆ ಬರುತ್ತೆ ಇದು, ಆ ಒಂದು ಜಾನರಿಗೆ ಬರುತ್ತೆ. ಸೊ ಒಳ್ಳೆ ಕತೆ ಇದೆ. ನಂದೇ ನಿರ್ದೇಶನ, ಇದು 2ನೇ ಫಿಲಮ್, ಇದು ಡೈರೆಕ್ಷನ್ 2ನೇ ಫಿಲಮ್. ಒಂದು ಪುನಾರಂಭ ಅಂತ ಒಂದು ಮಾಡಿದೆ, ಅದು ಒಂದು 3 ವೀಕ್ಸ್ ಓಡ್ತದೆ ಆವಾಗ, ಭಾಳ ಹಿಂದೆ. ಅದಾದಮೇಲೆ ಇದು 2ನೇ ಡೈರೆಕ್ಷನ್. ಯಾವಾಗ ಸಮಯ ಸಿಗುತ್ತೆ? ಅದೇ ಎಲ್ಲರೂ ಕೇಳೋದೇ ಅದೇ. ಏನಂದರೆ ಇವಾಗ ಟೈಮು ಇರೋದಿಲ್ಲ, ಟೈಮ್ನ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾರಲ್ಲ, ಟೈಮ್ ಹೋದ ನಿಕಾಲ್ನ ಪಡ್ತಾ ಅಂತಾರಲ್ಲ, ಹಾಗೆ ಇದು ಪ್ಯಾಷನ್. ಇದು ನನಗೆ ನಿನ್ನೆ ಅಲ್ಲ ಮೊನ್ನೆ ಅಲ್ಲ, ಎಷ್ಟೋ ವರ್ಷಗಳಿಂದ ನಾನು ಇದು ಮಾಡ್ಕೊಂಡೇ ಬಂದಿದ್ದೀನಿ. ಇನ್ಫ್ಯಾಕ್ಟ್ ನಾನು ಪೀಕ್ ಹೋಗಿದಾಗ ನಾನು PG ಮಾಡ್ತಾಯಿದ್ದೆ, ಆಮೇಲೆ ಕನ್ಸಲ್ಟೆಂಟ್ ಆಗಿದೆ. ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗ್ತದೆ. ಇವಾಗ ಸಾರ್ ಹರೀಶ್ ಅವರು ಇದ್ದಾರೆ, ಅವರು ನಮ್ಮ ಕತೆ ಮಾಡೋದಕ್ಕೆ ಭಾಳ ಇನ್ಸ್ಟ್ರೂಮೆಂಟಲ್ ಆಗಿದ್ದರು. ಸೊ ಟೈಮ್ ಸಿಕ್ಕಿದಾಗೆಲ್ಲ ನಾವು ಲಂಚ್ ಬ್ರೇಕಲ್ಲಿ ಹೋಗಿ ಕೂತ್ಕೋತಾ ಇದ್ವಿ ಸ್ಟೋರಿ ಸೆಷನ್ ಇಡೋದಕ್ಕೆ, ಲಂಚ್ ಬ್ರೇಕಲ್ಲಿ. ಸೊ ನಾವು ಭಾಳ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಮಾಡಿದ್ದೀವಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪ್ಯಾಷನ್, ಬೇರೆ ಇನ್ನೇನು ಇದಿಲ್ಲ, ನಥಿಂಗ್ ಎಲ್ಸ್ ಟು ಡ್ರೈವ್ ಅಸ್. ಸೊ ಆ ಪ್ಯಾಷನ್ಗೋಸ್ಕರ ಈ ಸಿನಿಮಾನ ನಾವು ಕಷ್ಟಪಟ್ಟು ಟೈಮ್ ತೊಗೊಂಡು ಮಾಡಿದ್ದೀವಿ. ಸೊ ಇವಾಗೆಲ್ಲ ರೆಡಿಯಾಗಿದೆ, ರಿಲೀಸಿಗೆ ರೆಡಿಯಾಗಿದೆ ಮುಂದಿನ ತಿಂಗಳು 25ನೇ ತಾರೀಕು. ಸೊ ವಿ ಆರ್ ಜಸ್ಟ್ ವೆಯ್ಟಿಂಗ್ ಫಾರ್ ದಟ್. ಸರ್ ಡಾಕ್ಟ್ರೇ, ಎಸ್ ಸರ್, ನೋಡಿ ತಾವು ಪ್ರಖ್ಯಾತ ವೈದ್ಯರು, ನೀವು ತೆರೆ ಮೇಲೆ ನಟನೆ ಮಾಡೇ ಸ್ಟಾರ್ ಆಗ್ಬೇಕಾಗಲ್ಲ. ನೀವು ಈಗಾಗಲೇ ಜನರ ಮನಸ್ಸಿನಲ್ಲಿ ತಾವು ನಕ್ಷತ್ರ ಸ್ಟಾರೇ, ಆದರೆ ಪಾತ್ರ ಕೂಡ ಮಾಡಿದ್ದೀವಿ. ಸೊ ಹೇಗನ್ಸುತ್ತೆ ಹೇಳಿ ಮೊದಲು? ರಮೇಶ್, ಇಷ್ಟೊತ್ತು ಡಾಕ್ಟರ್ ವಿಜಯ್ ಕುಮಾರ್ ಅವರ ಮಾತನ್ನು ಕೇಳಿದ್ರಿ ಫಿಲಮ್ ಬಗ್ಗೆ. ಸ್ನೇಹಿತರು ಕೂತಿದ್ವಿ, ಇದು ವೈದ್ಯರು ಮಾಡಿದಂಥ. ನಾವು ಯಾಕೆ ನಿಮ್ಮನ್ನು ಬಹಳ ಖುಷಿಪಟ್ಟು ಅಂದರೆ, ನಿಮ್ಮದು ಸಾಮಾಜಿಕ ಕಳಕಳಿ, ನಮ್ಮದು ಸಾಮಾಜಿಕ ಕಳಕಳಿ. ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಜನಸಾಮಾನ್ಯರಿಗೆ ಕೆಲವು ತಪ್ಪು ಕಲ್ಪನೆಗಳಿರ್ತವೆ, ಅದನ್ನು ಬಿಂಬಿಸೋದು, ಸಮಾಜದಲ್ಲಿ ಯಾಕೆ ಹಿಂಗಾಗುತ್ತೆ ಅಂತ
ಆ ಚಿತ್ರ ಮಾಡೋಕ್ಕೆ ಹೊರಟಿದ್ದೀವಿ. ಇದು ಅವಲೇ ವಿಜಯಕುಮಾರ್ ಹೇಳ್ದಂಗೆ ಇದು ಕಮರ್ಷಿಯಲ್ ಮೂವಿ ಅಲ್ಲ, ಆದರೆ ಜನಗಳಿಗೆ ನಮ್ಮ ಕಷ್ಟಗಳೇನು ಹೇಳ್ಕೋಬೇಕು, ಹೆಂಗೆ ಒಬ್ಬ ಡಾಕ್ಟ್ರು ಫೇಸ್ ಮಾಡ್ತಾನೆ, ಏನು ಜೀವ ಉಳಿಲಿ ಅಂತ. ಆ್ಯಕ್ಚುಲಿ ನಿಮ್ಗೊಂದು ಮಾತು ಹೇಳ್ತೀನಿ, ನಮ್ಮ IMA ಪ್ರೇಯರು ಹೆಂಗಿದೆ ಅಂದರೆ ಯಾರಿಗೂ ರೋಗ ರುಜಿನಗಳು ಬರೋದಿರಲಿ, ಯಾರಿಗೂ ಕಷ್ಟ ದುಃಖಗಳು ಬರೋದು ಹಂಗೆ ಇರ್ತೀವಿ. ನನಗೆ ಯಾರೋ ಒಬ್ರು ಕೇಳಿದ್ರು, ಡಾಕ್ಟ್ರೇ ನಮಗೇನು ಬರೆದಿರಿ ನಿಮ್ಗೇನು ಕೆಲಸ ಅಂದರು. ಅಪ್ಪ ನಮ್ಮ ಪ್ರೇಯರ್ ಆದಮೇಲೂ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಭಗವಂತ ಕೊಟ್ಟಿರೋ ವಿದ್ಯೆಯಿಂದ ನಿಮ್ಮನ್ನು ಗುಡಿಸ್ತೀವಪ್ಪ. ಹಾಗೆ ಭಾಳ ಆಶ್ಚರ್ಯಪಟ್ಟರು. ಸೊ ಇಂಥ ಒಂದು ಸಾಮಾಜಿಕ ಟಾಪಿಕ್ ತೊಗೊಂಡು ಇವ್ರು ಮೊದಲಿಂದಲೂ ಆಕ್ಟ್ರು. ನಾನು ಸಣ್ಣ ಈಚೀಚೆಗೆ ನಿಮ್ಮಂಥವರಿಂದ ನಾನು ಯೂಟ್ಯೂಬ್ನಲ್ಲಿ ಫೇಮಸ್ ಇದ್ದೀನಿ. ಬಟ್ ಒಂದು ಅವಕಾಶ ಕೊಟ್ಟರು. ನಾನು ಅದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದೆ, ಈಗ ರಿಟೈರ್ ಆಗಿದ್ದೀನಿ. ಇವರೆಲ್ಲ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ. ನೆನ್ನೆ ನಾಗರಾಜು ಬಂದಿದ್ದರು, ಅವರು ಕೂಡ ಈಸ್ ಎ ಜೆನೆಟಿಕ್ ಸ್ಪೆಷಲಿಸ್ಟ್. 10 ವರ್ಷ ಇಂಗ್ಲೆಂಡಾಗಿದ್ದು ಬಂದವರು ಅವರು. ಸೊ ಎಲ್ಲೋ ಒಂದು ಕಡೆ ನಮ್ಮ ಇಂಟ್ರೆಸ್ಟ್ ಇದು. ಸೊ ಇದನ್ನು ಜನಗಳಿಗೆ ತಲುಪಬೇಕು ಅಂದರೆ ನಿಮ್ಮಂಥವ್ರು ನಮಗೆ ಬೇಕು. ಅದಕ್ಕೆ ಭಾಳ ಖುಷಿ. ನೆನ್ನೆನೇ ಹೇಳಿದರು ಪರಮೇಶ್ ಅವ್ರ ಜೊತೆಯಲ್ಲಿ ನಾವು ಇದು ಮಾತಾಡೋಣ, ಇದಕ್ಕೊಂದು ಔಟ್ಲುಕ್ ಸಿಗುತ್ತೆ ಅಂತ. ಸೊ ಜನಗಳು ದಯವಿಟ್ಟು ಬಂದು ನೋಡಿ, ನಿಮ್ದೇನಾದರೂ ಕಾಮೆಂಟ್ಸ್ ಇದ್ದರೂ ಮಾಡಿ. ಸೊ ನನಗೊಂದು ಸೀನಿಯರ್ ಡಾಕ್ಟ್ರು ಹಾಗೆ ಅಲ್ಲಿ ಪಾತ್ರ ಮಾಡುವಂಥ ಅವಕಾಶ ಕೊಟ್ಟರು. ಸಂಭವ ನಾನು ತುಂಬ ಸಾರಿ ಕ್ಯಾಮ್ರಾಗಳನ್ನ ಸಿನಿಮಾ ಒಳಗಡೆ ಹಿಂದೆ ಒಂದು 2 ಸಿನಿಮಾಗಳು ಮಾಡಿದ್ದೀನಿ ಅಷ್ಟೇ. ನಾನು ಸಣ್ಣ ಹೌದ್ರಿ ಸರ್, ನಾನು ಮಾಡೋದು ಎಟ್ಟು ರಿಲೀಸು ನಮ್ಮ ಇವ್ರದ್ದು. ಸೊ ಮಾಡಿದ್ದೀನಿ, ಏನಿವೆ ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ. ಬಟ್ ನಿಮ್ಮದಾದರೆ ವೆರಿ ನೈಸ್, ಡೈರೆಕ್ಟು. ಅವ್ರದ್ದೆಲ್ಲ ಭಾಳ ಕಷ್ಟ, ಒಂದು ಟೇಕಿಗೆ 10 ಸಾರಿ ಓಡಾಡಿಸ್ತಾರೆ. ಬಟ್ ನನಗೆ ಭಾಳ ಚೆನ್ನಾಗಿ ತೆಗೆಸಿದ್ರು. ಇವತ್ತು ಮಾತ್ರ ಭಾಳ ಖುಷಿ ಅನಿಸುತ್ತೆ. ಅಲ್ಟಿಮೇಟ್ ಏಮ್ ಏನಂದರೆ ಸಮಾಜಕ್ಕೆ ಏನೋ ಒಂದು ಸಂದೇಶ, ಅದು ನಮ್ಮ ನೋವುಗಳನ್ನ ಹೇಳ್ಕೊಳ್ಳಿಕ್ಕೆ ಭಾಳ ಕಡೆ ಆಗಲ್ಲ. ಅದಕ್ಕೆ ನೀವು ನಂಬಿ, ನಾನು MBBS ಸ್ಟೂಡೆಂಟ್, ಗೌರ್ಮೆಂಟ್ ಮೆಡಿಕಲ್ ಬಳ್ಳಾರಿ 75ರಲ್ಲಿ ಇದ್ದಾಗ ನಿಜವಾಗ್ಲೂ ಈ ಪದಕ್ಕೆ ವೈದ್ಯ ನಾರಾಯಣೋ ಹರಿ ಅನ್ನೋ ಪದಕ್ಕೆ ಗೌರವ ಇತ್ತು. ಇವತ್ತು ನಮ್ಮ ತಪ್ಪೋ ಜನಗಳ ತಪ್ಪೋ ಗೊತ್ತಿಲ್ಲ, ಅದಕ್ಕೆ ಬೆಲೆ ಕಡಿಮೆ ಆಗೋಗಿದೆ. ಯಾಕೆ ಹಂಗೆ ಕಡಿಮೆ ಆಯಿತು ಅನ್ನೋದನ್ನು ಜನಗಳಿಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಾನು ಇವತ್ತು ಏನು ಹೇಳ್ತೀನಿ ಅಂದರೆ, ನಾನು ಪಬ್ಲಿಕ್ ಭಾಷಣ ಮಾಡೋಗಪ್ಪ, ನಾನು ನಾರಾಯಣ ಅಲ್ಲ ಆಂಜನಪ್ಪ, ವೈದ್ಯ ನಾರಾಯಣ ಹರಿ ಅನ್ಬೇಡ, ರೌಟೆ ಹೆಚ್ಚು ಕಮ್ಮಿ ಅದ ನನ್ನ ಬಟ್ಟೆ ಹರಿಬೇಡ ಅಂತ ಹೇಳ್ತೀನಿ. ಇದು ನಮ್ಮ ಮನವಿ. ನಿಜವಾಗಿ ಯಾವುದೇ ಒಬ್ಬ ಡಾಕ್ಟ್ರಿಗೆ ಅದು ಬೆಳಗ್ಗೆ ನಿಮ್ಮ ಜೊತೆಯಲ್ಲಿ ಗ್ಯಾಂಗ್ರೀನ್ ಬಗ್ಗೆ ಮಾತಾಡ್ತಾ ಇದ್ದೆ. ಡಾಕ್ಟ್ರು ಸುಮ್ಮನೆ ತೆಗೆಯಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಕಮರ್ಷಿಯಲೈಸೇಷನ್ ಬಂದಿದೆ, ಮಾಡರ್ನ್ ಇದು ಕಾರ್ಪೊರೇಟ್ ಕಲ್ಚರ್ ಇದೆ. ಮೊದಲು ಡಾಕ್ಟ್ರುಗಳು ಅಂದರೆ ಗೌರ್ಮೆಂಟ್ ಡಾಕ್ಟ್ರು, ಫ್ಯಾಮಿಲಿ ಡಾಕ್ಟ್ರು ಅಂತ ಇರೋ. ಇವತ್ತು ಕಾರ್ಪೊರೇಟ್ ಕಲ್ಚರ್ ಇರೋದ್ರಿಂದ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಗುತ್ತೆ. ಅವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಎಲ್ಲೋ ಒಂದು ಕಡೆ ನಮ್ಮ ಪ್ರೊಫೆಷನ್ಗೆ ಆ ಗೌರವ, ಆ ಪ್ರೀತಿ ತೋರಿಸಿ, ಮತ್ತು ಹಳೆ ಗತ ವೈಭವ ನಮ್ಮ ಪ್ರೊಫೆಷನ್ಗೆ ಬರಲಿ ಅನ್ನೋದಕ್ಕೆ ಫಸ್ಟ್ ಮೂವಿ ಇದು ಬಂಧನ. ನಾನು ವಿಷ್ಣುವರ್ಧನ್ನ ಪಿಕ್ಚರ್ ನೋಡಿದ್ದೆ. ಅದು ಡಾಕ್ಟ್ರುಗಳಿಗೆ ಹೆಂಗೆ ಫೇಲ್ಯೂರ್ ಆಗಿ ಈ ಪಾಪ ಏನಾಗ್ಬಿಟ್ಟ ಅಂತ. ಬಟ್ ಸ್ಮಾರ್ಟ್ ಹೀರೋ ನಮ್ಮ ವಿಜಯಕುಮಾರು ಈ ಭಾಳ ಬ್ಯೂಟಿಫುಲ್ ಆಗಿದ್ರಾಗೆ. ಇಲ್ಲೂ ನಾನು ಪೂರ್ತಿ ಮೂವಿ ನೋಡಿಲ್ಲ, ರಿಲೀಸ್ ದಿನ ನೀವು ಬರಬೇಕು. ಬಟ್ ನಿಮ್ಮಿಂದ ಸಾಕಷ್ಟು ಜನಕ್ಕೆ ಒಂದು ಅವೇರ್ನೆಸ್ ಆಗುತ್ತೆ, ಅದು ನಮ್ಮ ಆಸೆ. ನಮ್ಮ BMA ಗಿಡವರು ಮಾತಾಡೋಗಿ ಹೇಳೋರು, ಶೂ ಬಂದಿದ್ದು ಯಾಕೆ ಗೊತ್ತಾ, ರನ್ನಿಂಗ್ ಮಾಡಿದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಒಂದು ಬೂಟ್ ಕಂಪ್ನಿಯಿಂದ ಬಂದಿದ್ದು. 10 ವರ್ಷ ಆದಮೇಲೆ ಸ್ಟಡಿ ಬಂತಂತೆ, ಮೆನಿ ಜಾಗಿಂಗ್ ಈಸ್ ದ ಬೆಸ್ಟ್. ಬಟ್ ಇವತ್ತು ಜಾಗಿಂಗ್ ಈಸ್ ನಾಟ್ ದ ಬೆಸ್ಟ್, ಮೆನಿ ಜಾಗ್ ಟು ಡೆತ್ ಅಂತೆ. ಮತ್ತು ಯಾಕೆ ಜಾಗಿಂಗ್ ಕಂಡುಹಿಡಿದು ಅಂದರೆ ಕಂಪ್ನಿ ಇನ್ಫ್ಲೂಯೆನ್ಸು. ಡಾಕ್ಟ್ರುಗಳಿಗೆ ಹೇಳ್ಕೊಟ್ರು, ಜಾಗ್ ಮಾಡೋಕ್ಕೆ ಹೇಳ್ಕೊಡಿ, ಜಾಸ್ತಿ ದಿನ ಬದುಕ್ತಾರೆ ಅಂತ. 10 ವರ್ಷ ಆದಮೇಲೆ ಸ್ಟಡಿ ಬಂತು, ಮೆನಿ ಜಾಗ್ ಟು ಡೆತ್ ಅಂತ. ಸೊ ಇಂಥ ರಿಸರ್ಚ್ ನಮ್ಮಲ್ಲಿ ನಡೆಯುತ್ತೆ. ಅನ್ಫಾರ್ಚುನೇಟ್ಲಿ ದೇ ಪುಷ್ ಮಾಡ್ತಾರೆ. ಸೊ ಇದೆಲ್ಲ ಅದ್ರ ಮೇಲೆ ಕಾಮೆಂಟ್ ಮಾಡಿರೋದು ಮಾತ್ರ ಭಾಳ. ಆ್ಯಂಡ್ ಮೆನಿ ಮೆಡಿಕಲ್ ಕಾಲೇಜಸ್, ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಸೆಂಟರ್, ನಮ್ಮಲ್ಲಿ ಏನೂ ರಿಸರ್ಚ್ ನಡೆಯಲ್ಲ, ಯಾವ ಕಾಲೇಜಿನಲ್ಲೂ ನಡೆಯಲ್ಲ, ಸುಮ್ಮನೆ ಹಾಕ್ಕೊಂಡಿರ್ತಾರೆ ಅಷ್ಟೇ. ಅಲ್ಟಿಮೇಟ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳು ಅವರು ಮಾಡಿ ದುಡ್ಡು ಮಾಡ್ಕೋತಾರೆ, ನಮ್ಮ ಕಡೆಯಿಂದ ಜನಗಳು ಟೋಪಿ ಹಾಕ್ಸ್ತಾರೆ. ಅದು ಬೇಡ ಅನ್ನೋದ್ರ ಬಗ್ಗೆ ಮಾಡಿರೋದು. ರಿಯಲಿ ಇದು ನಮ್ಮ ಕಳಕಳಿ. ಒಬ್ಬ ವೈದ್ಯನಾಗಿ ಜನಗಳ ನಾಡಿ ಮಿಡಿತ ನಮಗೆ ಭಾಳ ಇಂಪಾರ್ಟೆಂಟ್, ಅವನ ಆರೋಗ್ಯ ಭಾಳ ಇಂಪಾರ್ಟೆಂಟ್. ಆ ದೃಷ್ಟಿಯಲ್ಲಿ ಇಂಥ ಒಂದು ಮೂವಿನ ಡಾಕ್ಟರ್ ಅಷ್ಟೇ ಆ್ಯಂಡ್ ಈಸ್ ನಾಟ್ ಓನ್ಲಿ ಆಕ್ಟರ್, ಈಸ್ ಎ ಡೈರೆಕ್ಟರ್. ಯಾಕಂದರೆ ಈ ಹ್ಯಾಸ್ ಗಾಟ್ ದಟ್ ಬ್ಯಾಕ್ಗ್ರೌಂಡ್. ಸೊ ಹಂಗಾಗಿ ನಮಗೆಲ್ಲೋ ಒಂದು ಖುಷಿ ಆಯಿತು, ಎಲ್ಲ ಫ್ರೆಂಡ್ಸು ಸೇರ್ಕೊಂಡು ಮಾಡಿದ್ದಾರೆ. ಸೊ ನಾವು ಅವ್ರ ಜೊತೆಯಲ್ಲಿದ್ದೀವಿ. ಅಲ್ಲ, ಈ ಫಾರ್ಮಾ ಕಂಪ್ನಿಗಳು ಇದಾವಲ್ಲ, ಇಂಟರ್ನ್ಯಾಷನಲ್ ಇದು ಅವ್ರದ್ದು ಮೇನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೋರ್ ದೆನ್ ಹೆಲ್ತ್. ಪದಾರ್ಥ ಮಾಡಬೇಕು ಮಾಡ್ತಾರೆ. ಹೌದು. ಫಂಡಿಂಗ್ ಅವ್ರು ಫಂಡ್ ಮಾಡ್ತಾರೆ. ಫಂಡಿಂಗು ಯಾಕಂದರೆ ಈ ಟ್ರಯಲ್ಸ್ ಎಲ್ಲ ಮಾಡೋದು ಸುಲಭ ಅಲ್ಲ. ಇಟ್ ಟೇಕ್ಸ್ ಟೈಮ್, ಮನಿನೂ ಇನ್ವಾಲ್ವ್ ಆಗಿರುತ್ತೆ.
ಸೊ ಅದನ್ನು ಅವರು ಫಂಡ್ ಮಾಡ್ತಾರೆ ಟ್ರಯಲ್ಸ್ನ ಮತ್ತು ಇದನ್ನು. ಸೊ ಏನಾಗುತ್ತೆ, ಕೆಲವೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಕಾಂಪ್ರಮೈಸ್ ಆಗಿರುತ್ತೆ. ಅದು ಆ್ಯಕ್ಚುಲಿ ಹಾರ್ಮ್ಫುಲ್ ಟು ದ ಪೇಷಂಟ್, ಇಸ್ ಟೋಟಲಿ ಸೇಫ್ ಅಂತ ಕೆಲವೆಲ್ಲ ಬರುತ್ತೆ ರಿಪೋರ್ಟ್ಸ್. ಅದನ್ನು ಎಲ್ಲೋ ಒಂದು ಕಡೆ ನಾವು Mention ತೋರಿಸಿದ್ದೀವಿ. ಇತ್ತೀಚೆಗೆ ನೋಡಿ ಕೆಲವರು ಸಾಯ್ತಿದಾರಲ್ಲ ಯಂಗ್ಸ್ಟರ್ಸ್, ಯಾವುದೋ ಒಂದು ವ್ಯಾಕ್ಸಿನ್ ಬಗ್ಗೆ ಮಾತಾಡೋದು ತುಂಬಾ ಜನ ಈಗಲೂ ಮಾತಾಡ್ತಾರೆ, ಹೆಸರು ಹೇಳಲ್ಲ, ಅದು ಡಾಕ್ಟರ್ಗಳಿಗೆಲ್ಲ ಗೊತ್ತಾಗುತ್ತೆ ಈ ವ್ಯಾಕ್ಸಿನ್ ಇಂದ ಆಗ್ತಿದೆ ಅಂತ. ಸೊ ಆ ಥರದ್ದಿರೋ ಚಾನ್ಸಸ್ ಇರ್ಬೋದು, ಖಂಡಿತ ಇರ್ಬೋದು. ಬಟ್ ಏನಂದರೆ ಇಟ್ ಈಸ್ ನಾಟ್ ತುಂಬ ಟ್ರಾನ್ಸ್ಪರೆಂಟಾಗಿ ಏನೂ ಇರೋದಿಲ್ಲ ಅಲ್ಲಿ ಒಳಗಡೆ. ಕೆಲವೆಲ್ಲ ಮ್ಯಾನಿಪುಲೇಷನ್ಸ್ ಆಗುತ್ತೆ, ಅದು ಆಗಬಾರ್ದು, ಕೆಲವು ಕಡೆ ಆಗುತ್ತೆ. ಇಟ್ಸ್ ಓನ್ಲಿ ಹ್ಯೂಮನ್ ನೇಚರ್ ಸಮ್ಟೈಮ್ಸ್, ಬಟ್ ಅದು ಆಗಬಾರ್ದು ಅಂತ ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ. ಸತ್ಯಕ್ಕೆ ಹತ್ತಿರವಾಗಿ ಭಾಳ ಸಾರಿ ಇರಲ್ಲ, ಅದು ನಮಗೆ ಗೊತ್ತಿರುತ್ತೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಹೌದು, ಅದನ್ನು ಮೆನ್ಷನ್ ಮಾಡಿದ್ವಿ ಅದಕ್ಕೋಸ್ಕರ. ಹರೀಶ್ ಅವ್ರು ಮಾತಾಡಲಿ. ಹಾಂ, ಎಸ್ ಸರ್. ಹರೀಶ್ ಸರ್ ನಮಸ್ಕಾರ. ನಮಸ್ಕಾರ ಪರಮ್ ಅವರೇ, ನಿಮ್ಮ ತುಂಬ ಚೆನ್ನಾಗಿದ್ದೀನಿ. ಕಿರು ಪರಿಚಯ ಚಿಕ್ಕದಾಗಿ. ಸೊ ನನ್ನ ಹೆಸರು ಹರೀಶ್ ಅಂತ, ಹರೀಶ್ ಪ್ರಸಾದ್ ಪೂರ್ತಿ ಹೆಸರು. ಸೊ ನಾನು ಇಲ್ಲಿ BSc ಮಾಡ್ಕೊಂಡಿದ್ದು ಮೈಸೂರು ಯೂನಿವರ್ಸಿಟಿನಲ್ಲಿ, ಮತ್ತು ಇಂಗ್ಲೆಂಡಲ್ಲಿ ನಾನು ಮಾಸ್ಟರ್ ಆಫ್ ಸೈನ್ಸ್ ಇನ್ ಮೆಡಿಕಲ್ ಜೆನೆಟಿಕ್ಸ್ ಮಾಡಿದೆ. ಸೊ ಅದರ ನಂತರ ನಾನು ಜೆನೆಟಿಕ್ ಕೌನ್ಸಿಲಿಂಗ್ ಕೋರ್ಸ್ ಕೂಡ ಮಾಡಿದೆ. ಸೊ ಈಗ ಪ್ರೆಸೆಂಟ್ಲಿ ಆಕಾಶ್ ಮೆಡಿಕಲ್ ಕಾಲೇಜಲ್ಲಿ ಜೆನೆಟಿಕ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಸರು ಆಫ್ಥಮಾಲಜಿಸ್ಟು, ಮತ್ತು ಪಿಡಿಯೋಟ್ರಿಷಿಯನ್ನು ಡಾಕ್ಟರ್ ಪ್ರಸಾದ್ SM, ಸೊ ಡಾಕ್ಟರ್ ನಾಗರಾಜ್ ಸರ್ ಆರ್ಥೋಪೆಡಿಕ್ ಸರ್ಜನ್ನು. ಸೊ 4 ಜನ ಒಂದು ಬಾರಿ ಮೊನ್ನೆ ನವೆಂಬರ್ 1ಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ವಿ. ಅದೊಂಥರ ಒಳ್ಳೆ ಬ್ಲಾಕ್ ಬಾಸ್ಟರ್ ಥರ ಆಯಿತು ನಮ್ಮ ಕಾಲೇಜಿನಲ್ಲಿ. ಅಂದರೆ ಇಷ್ಟು ದಿನ ಅವರು 10 ವರ್ಷದಿಂದ ಮಾಡ್ತಿದ್ರಂತೆ, ಬಟ್ ಈ ಥರ ಆಗಲಿಲ್ಲ ಅಂತ ಎಲ್ಲರೂ ಒಂದು ಹೊಗಳಿಕೆ ಆಯಿತು. ಸೊ ಆದಾಗ ನಾವು ಒಂದು ಟೀಮ್ ಅಪ್ ಆದ್ವಿ, ಒಂದು ತಂಡ ನಾವು ಶುರು ಮಾಡಿದ್ದಾಗಲೇ. ಸೊ ಅದಾದಮೇಲೆ ನನಗೆ ವಿಜಯ್ ಸರ್ ಬಂದುಬಿಟ್ಟು ಮಾತಾಡಿದ್ರು, ಹೇಳಿದ್ರು ಸಹ, ನಮ್ಮದು ಟೀಮ್ ಚೆನ್ನಾಗಿದೆ, ವೈ ಕಾಂಟ್ ವಿ ಡೂ ಸಮ್ ಮೂವಿ ಅಂತ. ಸೊ ಮಾಡೋಣ, ಅದಕ್ಕೇನಂತೆ. ಯಾರಿಗೂ ಇಲ್ಲಿ ಇವರೊಬ್ಬರಿಗೇ ವಿಜಯ್ ಸರ್ ಬಿಟ್ಟರೆ ಇನ್ನು ಎಲ್ಲರಿಗೂ ಏನದು ಈ ಆ್ಯಕ್ಟಿಂಗ್ ಆಗಲಿ ಮತ್ತು ಇನ್ನೊಂದಾಗಲಿ ಅಷ್ಟು ಇದೆಲ್ಲ ಅನುಭವ, ನಾವು ಬರೀ ನೋಡೋದಕ್ಕೆ ಆಡಿಯನ್ಸ್ ಆಗಿದ್ವಿ ಹೊರತು ಆ್ಯಕ್ಟಿಂಗ್ ಅಂತೂ ಮಾಡಿರಲಿಲ್ಲ. ಓಕೆ, ಇವ್ರು ಹೇಳ್ತಿದ್ದಾರೆ, ಇವ್ರ ಮೇಲೆ ಧೈರ್ಯ ನಮಗೆ ಇರೋದಕ್ಕೋಸ್ಕರ ಸರಿ ಅಂತ ಒಪ್ಕೊಬಿಟ್ವಿ. ಸೊ ಅದಾದಮೇಲೆ ಶುರುವಾಗಿದ್ದು. ಸೊ ಇವರ ಒಂದು ನಿರ್ದೇಶನದ ಮತ್ತು ಆ ಕಥೆಯೆಲ್ಲ ಬರೆದು ಇವರು ಫಸ್ಟೇ ಇಟ್ಕೊಂಡಿದ್ರು. ಸೊ ನಾವು ಅದಕ್ಕೆ ಸೇರಿಕೊಂಡಾಗ ಅದಕ್ಕೊಂದು ಸ್ವಲ್ಪ ಜೀವ ಬಂತ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇಟ್ಸ್ ಕೈಂಡ್ ಆಫ್ ಎ ನ್ಯೂ ವೆಂಚರ್, ಎಲ್ಲರಿಗೂ ಒಂಥರ ನ್ಯೂ ವೆಂಚರು. ಈ ಪ್ರತಿದಿನ ಆಗುವಂಥ ಏನಿದೆ ಸಮಸ್ಯೆಗಳಾಗಲಿ ಅಥವಾ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಹಾಸ್ಪಿಟಲಲ್ಲಿ, ಸೊ ಅದನ್ನು ನಾವು ಸ್ವಲ್ಪ ಸ್ಕ್ರೀನ್ ಮುಂದೆ ತೋರಿಸಿದ್ದೀವಿ. ಒಂದು ಎರಡನೇದೇನೆಂದರೆ, ಜನ ಮತ್ತು ಎಸ್ಪೆಷಲಿ ಪೇಷಂಟ್ಸ್ ಆಗಲಿ ಡಾಕ್ಟರ್ ಆಗಲಿ ಎನಿಮೀಸ್ ಯಾರೂ ಅಲ್ಲ ಇಲ್ಲಿ. ಬಿಕಾಸ್ ವಿ ಆರ್ ಡೂಯಿಂಗ್ ಟ್ರೀಟ್ಮೆಂಟ್ ಫಾರ್ ಎ ಹ್ಯೂಮನ್ ವೆಲ್ಬೀಯಿಂಗ್ ಅಷ್ಟೇ ತಾನೇ. ಸೊ ಅವರು ಏನೋ ಒಂದು ಟ್ರೀಟ್ಮೆಂಟಿಗೆ ಬಂದಾಗ ಅದನ್ನು ಗುಣಪಡಿಸೋದೇ ವೈದ್ಯರ ಏನದು ಮೂಲಭೂತ ಅಥವಾ ಬೇಸಿಕ್ ಡ್ಯೂಟಿ ಅಲ್ವಾ. ಸೊ ಆ ಒಂದು ನಿಟ್ಟಿನಲ್ಲಿ ಹೋದಾಗ ಅದರಲ್ಲಿ ಅಲ್ಪ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಎಲ್ಲ ಅಡಚಣೆಗಳೆಲ್ಲ ಶುರುವಾಗುತ್ತೆ. ಆ ಅಡಚಣೆಗಳನ್ನೆಲ್ಲ ನಾವು ಯಾವ ಥರ ಹಿಡಿದಿಟ್ಕೋಬೇಕು, ಅದನ್ನು ಯಾವ ಥರ ಕಂಟ್ರೋಲ್ ಮಾಡಿ ಅದಕ್ಕೆ ಒಳ್ಳೆ ರಿಸಲ್ಟ್ ಬರೋ ಥರ ಮಾಡಬೇಕು ಅನ್ನೋದು ನಮ್ಮ ಕೈನಲ್ಲಿ ಇದೆ, ಇಬ್ಬರ ಕೈನಲ್ಲೂ ಇದೆ. ಹೇಳಬೇಕು ಅಂದರೆ ಪೇಷಂಟ್ ಇಲ್ದಿರ ವೈದ್ಯರಿಲ್ಲ, ವೈದ್ಯ ಇಲ್ದಿರ ಪೇಷಂಟ್ ಇಲ್ಲ. ಸೊ ಇದೇ ನಿಟ್ಟಿನಲ್ಲೇ ಈ ಒಂದು ಕತೆ ಸಹ, ಈ ಕತೆ ಜರ್ನಿ ಕೂಡ ಶುರುವಾಗುತ್ತೆ. ಸೊ ಇದಕ್ಕೆ ಒಳ್ಳೆ ಒಂದು ಫಲಿತಾಂಶವೂ ಸಿಕ್ಕುತ್ತೆ. ಸೊ ಇಲ್ಲಿ ಏನಂದರೆ, ಮನುಷ್ಯ ಯಾವುದೇ ಒಂದು ಪ್ರೊಫೆಷನಲ್ಲಿ ಇದ್ರೂ ಸಹ ಮನುಕುಲಕ್ಕೆ ಚೆನ್ನಾಗಾಗಲಿ ಅಥವಾ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತಲೇ ಯಾವುದೇ ಒಂದು ಪ್ರೊಫೆಷನಲ್ಲಿಗೆ ಹೋಗೋದು ಇವರು ಅಲ್ವಾ. ಸೊ ಅದನ್ನು ಯಾವ ಥರ ನಾವು ಕೊನೆಗೆ ಮನುಷ್ಯರೇ ಅಂತ ತಿಳ್ಕೊಬೇಕು ಅಂತ ಇದೊಂದು ಕತೆ ಹೇಳಬೇಕು ಅಂದರೆ. ಸೊ ವೈದ್ಯನೇ ಆಗಿರಲಿ, ಪೇಷಂಟೇ ಆಗಿರಲಿ, ಅಥವಾ ಬೇರೆ ಯಾವುದೇ ಪ್ರೊಫೆಷನ್ ಆಗಿರಲಿ, ಸೊ ನಮ್ಮ ಒಂದು ಏನಂತಾರೆ, ದ ರಿಯಲ್ ಕ್ಯಾರೆಕ್ಟರ್ ಈಸ್ ವಿ ಆರ್ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅದನ್ನು ನಾವು ಯಾವ ಥರ ನಡ್ಕೊಂಡು ಹೋಗಬೇಕು, ಸೊ ನಮ್ಮ ನೋವು ಅವ್ರ ನೋವು ಎರಡೂ ಒಂದೇ ಅಂತ ತಿಳ್ಕೊಳ್ಳೋದು ಉತ್ತಮ ಅಂತ ಈ ಒಂದು ಕತೆ ಹೇಳುತ್ತೆ. ಸೊ ಅದು ಬಿಟ್ಟರೆ ನನಗೆ ಇನ್ನೇನಂತ ಅನಿಸುತ್ತಂದರೆ,
ಈ ಒಂದು ಸಿನಿಮಾದಲ್ಲಿ ನಮ್ಮ MBBS ಸ್ಟೂಡೆಂಟ್ಸ್ ಇದ್ದಾರೆ, ನರ್ಸಿಂಗ್ ಸ್ಟಾಫ್ ಇದ್ದಾರೆ, ಮತ್ತು ನಮ್ಮ ಟೀಚಿಂಗ್ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಪ್ರತಿಯೊಬ್ಬರೂ ಅವರು ಆಲ್ಮೋಸ್ಟ್ ಒಂದು 100% ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲರೂ ಇದೊಂಥರ ದೇ ಹ್ಯಾವ್ ಟೇಕನ್ ಆ್ಯಸ್ ಎ ಪ್ರಾಜೆಕ್ಟ್ ಲೈಕ್ ಎ ನ್ಯೂ ವೆಂಚರ್. ಅವ್ರಿಗೂ ಸಹ ಕಲೆಯಲ್ಲಿ ಇಷ್ಟು 24 ಅವರು ಅಲ್ಲಿ ನಿಮಗೆ ಗೊತ್ತಿರುತ್ತೆ ಡಾಕ್ಟರ್ಸ್ದು ಯಾವ ಥರ ಇರುತ್ತೆ ಅವರ ಒಂದು ದಿನಚರಿ. ಸೊ ಅಂಥ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಸಹ ಟೀಚಿಂಗು ಇದ್ದರೂ ಸಹ ಮತ್ತು ಪೇಷಂಟ್ಸ್ ಇದ್ದರೂ ಸಹ ಇದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಸೊ ಎಲ್ಲನೂ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಏನಂತಾರೆ ಎನ್ಹ್ಯಾನ್ಸ್ ಮಾಡಿದ್ದಾರೆ ಈ ಒಂದು ಸಿನಿಮಾ. ಅಲ್ಲ, ಬರೀ ಡಾಕ್ಟರ್ಸ್ ಮಾತ್ರ ಆ್ಯಕ್ಟ್ ಮಾಡಿರೋದು ಅಂತಲ್ಲ, ಪ್ರೊಫೆಷ್ನಲ್ ಆರ್ಟಿಸ್ಟು ಇದ್ದಾರೆ ಕೆಲವರೆಲ್ಲ ಇದರಲ್ಲಿ. ಮೋನಿಕಾ ಅಂತ ಹೊಸ ಪರಿಚಯ, ಶೀಸ್ ಅ ಪ್ರೊಫೆಷ್ನಲ್ ಮಾಡೆಲ್. ಅವ್ರನ್ನ ಈ ಸರಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಆ್ಯಸ್ ಹೀರೋಯಿನ್. ಆಮೇಲೆ ಇವರು ವಿದ್ಯಾಮೂರ್ತಿ ಅವರಿದ್ದಾರೆ, ವೆರಿ ಪ್ರೊಫೆಷ್ನಲ್ ಆರ್ಟಿಸ್ಟ್. ಈಟ್ ರಾಜ ಅಂತ ಒಬ್ರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಮಲ್ಲೇಶ್ವರಮಲ್ಲಿ ಈ ಸಾಯಿಬಾಬಾ ಮಂದಿರ ಪಕ್ಕದಲ್ಲಿ ಒಂದು ಈಟ್ ರಾಜ ಅಂತ ಒಂದು ಇದಿದೆ. ಹಾಂ, ಅವರು ಇಲ್ಲಿ ಮೇಯ್ನ್ ವಿಲನ್ ಆಗಿ ಮಾಡಿದ್ದಾರೆ ಇದರಲ್ಲಿ. ಸೊ ಬೇರೆ ಬೇರೆ ಥರ ನಮ್ಗೆ ಯಾವ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೋ ಅವ್ರನ್ನೇ ಕರ್ಸ್ಬಿಟ್ಟು ಮಾಡಿಸಿದ್ವಿ. ಡಾಕ್ಟರ್ಸ್ ಕೈಲೇ ಮಾಡಿಸ್ಬೇಕು ಅಂತ ನಮ್ದೇನು ಇರಲಿಲ್ಲ. ಬಟ್ ಏನಂದರೆ ಇವಾಗ ಡಾಕ್ಟರ್ಸ್ನೇ ಹಾಕ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಎಲ್ಲ ಕಂಫರ್ಟಬಲ್ ಆಗಿರುತ್ತೆ. ಹಾಸ್ಪಿಟ್ಲಲ್ಲಿ ಅವ್ರಿಗೆಲ್ಲ ಗೊತ್ತಿರೋದಲ್ಲ, ಕಂಫರ್ಟಬಲ್ ಆಗಿರ್ತಾರೆ. ಒಂಥರ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಯಾರ್ಯಾರಿಗೆ ಪ್ರತಿಭೆ ಇತ್ತೋ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದೀವಿ ಈ ಸಿನಿಮಾ ಮೂಲಕ. ಈಗ ರಿಲೀಸಿಗೆ ಬಂದುಬಿಟ್ಟಿದೆ ಸರ್. ಇವಾಗ ಸೆಪ್ಟೆಂಬರ್ 25 ರಿಲೀಸ್ ಸರ್. ಫಿಕ್ಸ್ ಆಗ್ಬಿಟ್ಟಿದೆ. ಹಾಂ, ಫಿಕ್ಸ್ ಆಗ್ಬಿಟ್ಟಿದೆ ಸರ್. ಅಂದರೆ ನೋಡಿ, ಸಿನಿಮಾ ಅಂತನ್ನೋದು ಈಗ ಮೊದಲು ರಾಜ್ಕುಮಾರ್ ಅವ್ರ ಕಾಲದಲ್ಲೆಲ್ಲ ಸಿನಿಮಾ ಮನೋರಂಜನೆ ಕೊಡೋದ್ರ ಜೊತೆಗೆ ಸಾಮಾಜಿಕವಾಗಿ ಸಂದೇಶಗಳನ್ನು ಕೊಡ್ತಿತ್ತು. ಕುಟುಂಬ ಅಂದರೆ ಹಿಂಗೆ ಬದುಕಿ, ಅಣ್ಣ ತಮ್ಮ ಹಿಂಗೆ ಬದುಕಿ, ಆ ತಂಗಿ ಮದುವೆ ಮಾಡೋಕ್ಕೆ ಮುಂಚೆ ಅಣ್ಣ ಮದುವೆ ಆಗಬಾರ್ದು, ತಾಯಿ ತಂದೆ ವಯಸ್ಸಾದ ತಾಯಿ ತಂದೆ ಹೆಂಗೆ ನೋಡ್ಕೋಬೇಕು, ಮೌಲ್ಯಗಳಿರ್ತಿತ್ತು ಸಿನಿಮಾಗಳಲ್ಲಿ ರಾಜ್ಕುಮಾರ್ ಕಾಲದಲ್ಲಿ, ವಿಷ್ಣುವರ್ಧನ್ ಸರ್ ಕಾಲದಲ್ಲಿ. ಈಗ ಬರ್ತಾ 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 ಸಿನಿಮಾ ಅಂದರೆ ಒಡಿ ಬಡಿ ಕೊಚ್ಚು ಚುಚ್ಚು ಇಂಥವೇ ಆಗಿ ಬರೀ ದುಡ್ಡು ಮಾಡುವಂಥ ಇಂಥ ಆಗ್ತಿರೋಂಥ ಸಂದರ್ಭದಲ್ಲಿ ನೋಡಿ, ವೈದ್ಯರ ತಂಡ ಅವ್ರಿಗೇನು ಇದರಿಂದ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಿ 1000 ಕೋಟಿ ಕ್ಲಬ್ ಸೇರೋ ಆಸೆ ಏನಿಲ್ಲ ಅವ್ರಿಗೆ. ಯಾಕಂದರೆ ಅವ್ರದ್ದು ಎಂಥ ನೋಬಲ್ ಪ್ರೊಫೆಷನ್ನು ಅಲ್ವೇ. ಈಗ ನಾವು ಡಾಕ್ಟ್ರ್ ನಂಬಿ ಶರಣಾಗ ಅವ್ರ ಹತ್ರ ಹೋಗ್ತೀವಿ, ನಮಗೆ ಹುಷಾರು ಮಾಡಿ ವಾಸಿ ಮಾಡಿ ಅಂತ. ಅಂಥದ್ದು ಅನೇಕ ಕ್ಷೇತ್ರಗಳಲ್ಲಿದ್ದಾರೆ. ಅವರು ಇದನ್ನು ಮಾಡಬೇಕಾಗಿರಲಿಲ್ಲ. ಆದರೆ ವೈದ್ಯ ಲೋಕದ ಒಳಗಡೆ ಏನೇನಾಗುತ್ತೆ, ಹೇಗೆ ಮಾನವೀಯ ಸಂಬಂಧಗಳು ಅಥವಾ ಮನುಷ್ಯತ್ವ ಅಲ್ಲಿ ನಾವು ತೋರ್ಸೋಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಭಾಳ ಮಾನವೀಯವಾದಂಥ ವಿಚಾರಗಳನ್ನು ವೈದ್ಯ ಲೋಕದ ವಿವರಗಳ ಜೊತೆಗೆ ತಗೊಂಬರೋಕ್ಕೆ ಸಾಧ್ಯ ಇರೋದು ಈ ತಂಡಕ್ಕೆ ಮಾತ್ರ. ನಾವೇನೇ ಕೂತ್ಕೊಂಡು ವೈದ್ಯ ಲೋಕದ ಏನೇನು ಕಲ್ಪಿಸ್ಕೊಂಡು ಬರೆಯೋದಲ್ಲ, ಇವ್ರಿಗೆ ಗೊತ್ತು ಅಲ್ಲ ಏನೇನು ಒಳಗಡೆ ತೊಂದರೆ ಆಗುತ್ತೆ ಅಂತ. ಆ ರೀತಿ ಮನೋರಂಜನೆ ಜೊತೆಗೆ ಸಂದೇಶ ಹೊತ್ತಿರುವಂಥ ಸಿನಿಮಾ ಮಾಡಿದ್ದಾರೆ ನಮ್ಮ ಎಲ್ಲ ವೈದ್ಯರು, ನಮ್ಮ ಹಿರಿಯರೆಲ್ಲರೂ ಸೇರಿಕೊಂಡು. ವಿಜಯ್ ಕುಮಾರ್ ಸರ್ ಅಂತೂ ನೀವು ನೋಡಿದ್ದೀರಿ, ಅನೇಕ ಧಾರಾವಾಹಿಗಳು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆಂಜಪ್ಪ ಸರ್ ಅಂತೂ ಅವರು ವೈದ್ಯ ಲೋಕದ ಸ್ಟಾರ್. ಅವರು ತುಂಬ ಅದ್ಭುತವಾಗಿ ದೇಸಿ ಸೊಗಡಲ್ಲಿ ಅದ್ಭುತವಾಗಿ ಮಾತನಾಡ್ತಾರೆ. ಹರೀಶ್ ಅವರು ನೋಡಿ ಇಂಗ್ಲೆಂಡಲ್ಲಿ ಇದು ಬಂದರು ನೋಡಿ. ಅವರು ಇಂಗ್ಲೆಂಡ್ ನಿಮಗೆ ಗೊತ್ತಿದೆ, ಯುರೋಪ್ ಥರದ ದೇಶಗಳಲ್ಲಿ, ಅಮೆರಿಕ ಥರದ ದೇಶ, ಜಪಾನ್ ಥರದಲ್ಲಿ ಅಲ್ಲಿ ಹೋಗ್ಬಿಟ್ರೆ ವಾಪಸ್ ಬರಲ್ಲ ರೀ. ಅಲ್ಲಿ ಓದೋಕ್ಕೆ ಅಂತ ಹೋದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ, ಅಲ್ಲೇ ಜೀವನ ಮಾಡ್ಕೊಂಡು ಮಕ್ಳು ಮರಿ ಮಾಡ್ಕೊಂಡು ಅಲ್ಲೇ ಗ್ರೀನ್ ಕಾರ್ಡ್ ತೊಗೊಂಡು ಸೆಟ್ಲ್ ಆಗ್ಬಿಡ್ತಾರೆ. ಆದರೆ 10 ವರ್ಷ ಅಲ್ಲಿದ್ದು ಕೂಡ ಇಲ್ಲ ರೀ, ನಾನು ಭಾರತಕ್ಕೆ, ನಾನು ಹುಟ್ಟಿದ ನೆಲಕ್ಕೆ ನಾನು ಮಾಡಬೇಕು ಅಂತ ವಾಪಸ್ ಬಂದ್ರಲ್ಲ. ಇಂಥವರೆಲ್ಲ ಸೇರಿ ಕನ್ನಡದ ಪ್ರೀತಿಗೆ, ಮನುಷ್ಯನ ಮೇಲಿರೋ ಪ್ರೇಮಕ್ಕೆ ಮಾಡೋ ಸಿನಿಮಾ 24/7 ಅಲ್ವೇ. ಈಗ ನೀವು ಯಾವುದೋ ಒಂದು ಕೇಳ್ಬೋದು, ಈಗೇನೋ ಒಂದು ಚಿನ್ನ ತಗೊಳಕ್ಕೆ ಬೇಕಾದ್ರೆ ನೀವು ಯಾವತ್ತು ನೆಕ್ಸ್ಟ್ ಇಯರ್ ತೊಗೋಬೋದು, ಊಟ ಬೇಕಾದ್ರೆ 2 ದಿನ ಬಿಡ್ಬೋದು. ಆದರೆ ವೈದ್ಯಕೀಯ ಅಲ್ವಾ, ಸೋನಮ್ ವಾಂಗ್ಚುಕ್ 15 ದಿನ ಉಪವಾಸ ಕೂತಿದ್ರು ಅಲ್ವಾ. ಅಂದರೆ ಮನುಷ್ಯನ ದೇಹ ತಡ್ಕೊಳ್ಳುತ್ತೆ. ಅದು ಏನೋ ಒಂದು ಅಪಘಾತ ಆದರೆ, ಕಾಯಿಲೆ ಬಂದರೆ ಇಮ್ಮಿಡಿಯೇಟ್ ಇವ್ರು ಬೇಕೇ ಬೇಕು. ಅದಕ್ಕೆ ಎಂಥ ಕೋವಿಡ್ ಸಂದರ್ಭದಲ್ಲೂ ಕೂಡ ಇದು ತುರ್ತು ಚಿಕಿತ್ಸೆ ಇವ್ರು ಬೇಕೇ ಬೇಕು ಅಂತ ಇವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದು. ಅಂಥ ಒಂದು ಒಳ್ಳೆ ಸಿನಿಮಾ 24/7. ದಯವಿಟ್ಟು ಇಂಥ ಸಿನಿಮಾನ ಬೆಂಬಲಿಸಿ. ಕಮರ್ಷಿಯಲ್ ವಿಚಾರಗಳನ್ನೇ ಹುಡ್ಕೋದು ಬೇಡ, ನಾವು ಒಳ್ಳೆ ಸಂದೇಶಗಳನ್ನ ತಿಳ್ಕೊಳ್ಳೋಣ. ವಿಚಾರ ನಾಲೆಡ್ಜ್ ಇಸ್ ಪವರ್ ಅಂದಂಗೆ ನಾಲೆಡ್ಜ್ನ ತಿಳ್ಕೊಳ್ಳೋಣ ಅಂತ ಕೇಳಿಕೊಂಡು, ಇದಿಷ್ಟು ಒಳ್ಳೆ ಸಿನಿಮಾ ಮಾಡಿರೋಂಥ ಈ ನಮ್ಮ ಗೆಳೆಯರಿಗೆ, ನಮ್ಮ ಹಿರಿಯರಿಗೆಲ್ರಿಗೂ ಶುಭವಾಗಲಿ. ಸೆಪ್ಟೆಂಬರ್ 25ಕ್ಕೆ ಸಿನಿಮಾ ಕರ್ನಾಟಕದೆಲ್ಲ ಬಿಡುಗಡೆ ಆಗುತ್ತೆ. ಹೋಗಿ ಅದು ನೆಕ್ಸ್ಟ್ ವೀಕ್ ನೋಡ್ತೀನಿ, ಆಮೇಲೆ ನೋಡ್ತೀನಿ ಅನ್ಬೇಡಿ. ಇವಾಗೆಲ್ಲ ಸಿನಿಮಾಗಳು ಒಂದು ವಾರ ಉಳಿಸ್ಕೊಂಡ್ರೆ ಹೆಚ್ಚೆಚ್ಚಾಗಿದೆ. ಹೋಗಿ ತಕ್ಷಣ ನೋಡಿ, ಮಕ್ಕಳು ಮರಿ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂಡು ನಾನು ಇದು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಸರ್ ಶುಭವಾಗಲಿ. ವಿಜಯ್ ಕುಮಾರ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಅಭಿನಯ ನೋಡೋಕೆ ಅದಕ್ಕೆ ಹೋಗ್ತೀನಿ ನಾನು. ಸೂಪರ್. ಹರೀಶ್ ಅವರು ಸರ್, ಖಂಡಿತ ಹರೀಶ್ ಜೊತೆಗೆ ಒಂದು ಡೀಟೇಲ್ ಮಾತಾಡೋಣ. ಅವರ ಇಂಗ್ಲೆಂಡ್ ಲೈಫ್ ಹೇಗಿತ್ತು, ಅಲ್ಲಿನ ಮೆಡಿಕಲ್ ಸಿಸ್ಟಮ್ ಹೇಗೆ, ಇಲ್ಲೆಲ್ಲ ಒಳ್ಳೆ ಕಂಪ್ಯಾರಿಟಿವ್ ಸ್ಟಡಿ ಆಗುತ್ತೆ. ವಿಜಯ್ ಕುಮಾರ್ ಅವ್ರನ್ನೂ ಒಂದು ಡೀಟೇಲ್ ಇಂಟರ್ವ್ಯೂ ಮಾಡೋಣ ಆಗಲಿ. ಥ್ಯಾಂಕ್ ಯು. ನೈಸ್. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.
ಪುಸ್ತಕಗಳನ್ನ ಓದಿ. ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.